ಏನಿವತ್ತು ಹೊಸಕೋಟೆ ನ್ಯಾಷನಲ್ ಹೈವೇ ಪಕ್ಕದಲ್ಲಿ DVR ರಾಮೇಗೌಡರು ಅವ್ರ ಹೆಸರಲ್ಲಿ DVR ಫ್ಯೂಲ್ ಸ್ಟೇಷನ್ ಏನೊಂದು ಓಪನ್ ಮಾಡಿದ್ದಾರೆ BPCL ಕಂಪನಿಯಿಂದ. ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಸೇಲ್ಸ್ ಆಗಲಿ, ಹಂಗೆ ಜನಕ್ಕೆ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊಡಲಿ ಅಂತ ಅವ್ರಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀವಿ. ಅದ್ರ ಜೊತೆ ಏನು ನಮ್ಮ ಟೆರಿಟರಿ ಮ್ಯಾನೇಜರ್ ಬಂದಿದ್ದಾರೆ ಮೇಡಮ್ ಅವರು, ಅವ್ರಿಗೆ ಒಳ್ಳೆ ಸಹಕಾರ ಕೊಡಲಿ. ಸ್ಟೇಟಿಂದ ಬಂದಿದ್ದಾರೆ, ಒಳ್ಳೆ ಸಹಕಾರ ಕೊಡಲಿ ಸೇಲ್ಸ್ಗೆ ಮತ್ತು ಸಪ್ಲೈಸ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಏನು ನಮ್ಮ ಮುಳಬಾಗಿಲಿಂದ ಬಂದು ಇಲ್ಲಿ ಬಂದು ಒಂದು ಯೂನಿಟ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಪ್ರತಿಷ್ಠಿತ ಏನು ನಮ್ಮ ನಾಯಕರಾಗಿರ್ತಕ್ಕಂಥ DVR ರಘು ಮತ್ತು ಅವರ ಸಹೋದರ ಮಿತ್ರರು ಇವತ್ತೇನು ನಮ್ಮ ಹೊಸಕೋಟೆ ಆಜುಬಾಜುದಲ್ಲಿ MEG ಆಪೋಸಿಟ್ DVR ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ಒಬ್ಬ ನಮ್ಮ ನಾಯಕರವರು. ಸೊ ಅವರು ಅವ್ರ ಕುಟುಂಬಕ್ಕೆ ಇನ್ನೂ 16 ಫ್ಯೂಲ್ ಸ್ಟೇಷನ್ ಓಪನ್ ಮಾಡಿ ಸಾರ್ವಜನಿಕರಿಗೆ ಹಾಗೆ ಸಮಾಜಕ್ಕೆ ಒಳ್ಳೆ ಎಸತಕ್ಕಂಥ ಕೆಲಸನ ಮಾಡಲಿ. ಇವತ್ತು ಈ ಪೆಟ್ರೋಲ್ ಬಂಕ್ಗೆ ಏನು ನಮ್ಮ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಸರ್ ಅವ್ರು ಬಂದಿದ್ದಾರೆ. ಸೊ ನಾವೆಲ್ಲ ಜಿಲ್ಲೆಯ ಎಲ್ಲ ಜನ ಸೇರಿ ಅವ್ರಿಗೆ ವಿಶ್ ಮಾಡಲಿಕ್ಕೆ ಬಂದಿದ್ದೀವಿ. ಒಬ್ಬ ಶಾಸಕನಾಗಿ ಇದಕ್ಕಿಂತ ಸಂತೋಷ ಪಡ್ತಕ್ಕಂಥ ವಿಷಯ ಏನಿಲ್ಲ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಹೋದರ ಮಿತ್ರರಾಗಿರ್ತಕ್ಕಂಥ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀತಾ ಇದ್ದರೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಖುಷಿ ಪಡ್ತೀವಿ. ಸೊ ಅದರಿಂದ ಇನ್ನೂ 100 ಸ್ಟೇಷನ್ ಮಾಡಿ ಅವ್ರು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ. ಅವ್ರದ್ದೇ ಇರ್ತಕ್ಕಂಥ ಏನು ಟ್ರಾವೆಲ್ಸ್ ಇದೆ, ಬಸ್ಸುಗಳಿದ್ದಾವೆ, DVR ಟ್ರಾನ್ಸ್ಪೋರ್ಟ್ಸ್ ಅಂತ, ಹಾಗೂ ಪೆಟ್ರೋಲ್ ಬಂಕ್ಸ್ ಇದ್ದಾವೆ. ಸೊ ದೊಡ್ಡ ಮಟ್ಟಕ್ಕೆ ಉದ್ದಿಮೆಯಾಗಿ ಬೆಳೀತಾ ಇದೆ. 106 ಎಕರೆ ಮ್ಯಾಂಗೋ ಇದು ಬೆಳೀತಾರೆ. ಇವತ್ತು ನಮ್ಮ ತಾಲೂಕಲ್ಲಿ ಒನ್ ಆಫ್ ದಿ ಪ್ರತಿಷ್ಠಿತ ಅವರು ಕೂಡ ಉದ್ದಿಮೆ ಆಗಿದ್ದಾರೆ. ಸೊ ಅವ್ರಿಗೆ ಆ ಭಗವಂತ ಶಿರಡಿ ಸಾಯಿಬಾಬಾ ಎಲ್ಲವನ್ನೂ ಒಟ್ಟು ಒಳ್ಳೇದು ಮಾಡಿ ಇನ್ನೂ ಅವ್ರ ಸೋದರ ಮಿತ್ರರಲ್ಲಿ ಒಗ್ಗಟ್ಟಾಗಿ ಬೆಳೀಲಿ. ಯಾಕಂದರೆ ಭವಿಷ್ಯ ನಾನು ಅವ್ರ ಮನೆಗೆ ಊಟಕ್ಕೆ ಹೋದಾಗ ಯಾವತ್ತೂ ಒಂದು ನಾನು ಅಂತ ಅನ್ಕೊತಾ ಇರ್ತೀನಿ. ಯಾಕಂದರೆ ನನ್ನ ಜೊತೆ ಕೂಡ ಅಣ್ಣ ತಮ್ಮಂದು ಇದ್ದಿದ್ರೆ ಈ ಥರ ಒಗ್ಗಟ್ಟಾಗಿ ಇರ್ಬೋದಿತ್ತಲ್ಲ ಅಂತ ಅನ್ಕೊತೀವಿ. ನಾನು ಪ್ರತಿ ಸಾರಿ ಕೂಡ ಊರಿಗೆ ಹೋದಾಗ ಮನೆ ಊಟ ಮಾಡ್ಕೊಂಬರ್ತೀನಿ. ಬಹುಶಃ ಒಂದು ಸಮಾಜಕ್ಕೆ ಆ ಒಂದು ಕುಟುಂಬ ಮಾದರಿ. ಯಾಕೆಂದರೆ ಇವತ್ತು ಬೆಳೆದಂಗೆ ಏನು ಮಾಡ್ತೀವಿ, ದಾರಿಲಿ ಹುಡ್ಕೊತೀವಿ. ಆದರೆ ಈ ಕುಟುಂಬ ಇನ್ನೂ ಒಂದಾಗಿ ದೊಡ್ಡ ಮಟ್ಟಕ್ಕೆ ಬೆಳೀತಿದ್ರೆ ಬಹುಶಃ ಭಗವಂತ ಬಟ್ ಯಾರ ಕಣ್ಣು ಕುಟುಂಬಕ್ಕೆ ಬೀಳದೇ ಇರಲಿ ಅಂತ ಭಗವಂತ ಅದು ಕೇಳ್ಕೊತೀನಿ. ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ನಂದು ಮೆಡ್ರಾಸ್ ಪ್ರೋಗ್ರಾಮ್ ಇತ್ತು, ಇದಕ್ಕೆ ಬರಲೇಬೇಕು ಅಂತ ಕಾರಣಕ್ಕೋಸ್ಕರವಾಗಿ ನಾನು ಅದನ್ನು ಸ್ಕಿಪ್ ಮಾಡಿ ಬಂದೆ. ಯಾಕೆಂತಂದರೆ ನಮ್ಮ ನಾಯಕರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ. ಸೊ ಹಾಗೂ ಭಾರತ್ ಪೆಟ್ರೋಲಿಯಂ ಏನು ಇವತ್ತು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ಪಡೀತಾ ಇದೆ. ಇವತ್ತು ಇಂಥ ಸ್ಟ್ರಗಲಲ್ಲೂ ಕೂಡ ಇವತ್ತು ನಯಾರರು ಕೂಡ ಭಾರತ್ ಪೆಟ್ರೋಲ್ ಬಂಕ್ ಅವರೇ ಇವತ್ತು ಇದು ಮಾಡೋದೇನು ಸಪ್ಲೈ ಕೊಡೋದು. ಸೊ ದೊಡ್ಡ ಮಟ್ಟಕ್ಕೆ ಭಾರತ್ ಪೆಟ್ರೋಲಿಯಂ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಸಂಸದರು ನಮ್ಮ ಮನೆಗೆ ಹೋದಾಗ ಮನೆಯಲ್ಲಿ ಇರಲಿಲ್ಲ. ನಾನು ಫೋನ್ ಮಾಡಿದ ತಕ್ಷಣ ಅದು ಎಷ್ಟೇ ಆಗಲಿ, ನನಗೆ ಎಷ್ಟೇ ಕೆಲಸ ಇರಲಿ ಬರ್ತೀನಪ್ಪ, ಏಕೆಂದರೆ ನೀನು ಹಳಬು ಸ್ನೇಹಿತನು, ಬಂದೇ ಬರ್ತೀನಿ ಅಂತ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಹಾಗೆ ನಮ್ಮ ಮಂಜಣ್ಣ ಇವತ್ತು ಮೈಸೂರು ಪ್ರೋಗ್ರಾಮ್ ಇತ್ತು, ನಾನು ಬರೋ ಡೌಟು, ನಾನು ಶನಿವಾರ ಬರ್ತೀನಿ ಅಂತ ಹೇಳಿದ್ರು. ಆದರೆ ಅದು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಮ MLA ಸಾಹೇಬರು, ನಮ್ಮ MP ಸಾಹೇಬರು ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ.